ಹಲೋ ಎವ್ರಿವನ್, ವೆಲ್ಕಮ್ ಟು ಐಶೋ ಆಚಾರ್ಯ ವ್ಲಾಗ್ಸ್. ಮೊದಲಿಗೆ ಎಲ್ಲರಿಗೂ ಆಯುಧ ಪೂಜೆ ಹಾಗೂ ದಸರಾ ಹಬ್ಬದ ಅಂದರೆ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಯುಧ ಪೂಜೆನ ತುಂಬ ಹಿಂದೆಯಿಂದನೂ ನಡ್ಸ್ಕೊ ಬರ್ತಿದ್ದಾರೆ. ಅಂದರೆ ಯುದ್ಧಕ್ಕೆ ಏನೇನು ಬಳಸ್ತಿದ್ರು ಶಸ್ತ್ರಾಸ್ತ್ರಗಳು ಅದನ್ನು ಇಟ್ಟು ಪೂಜೆ ಮಾಡಿ ಮತ್ತೆ ಅದನ್ನು ಯೂಸ್ ಮಾಡೋದು ಆ ಥರ ಮಾಡ್ಕೊಂಡು ಬರ್ತಿದ್ರು. ಅದನ್ನೇ ನಾವು ಇವಾಗ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ನಾವು ಸ್ವಲ್ಪ ಚೇಂಜಸ್ನ ಮಾಡಿಕೊಂಡು ಈ ಪೂಜೆನ ಮಾಡ್ತೀವಿ. ಅಂದರೆ ಮನೆಯಲ್ಲಿ ನಾವು ಏನೇನು ಎಲೆಕ್ಟ್ರಾನಿಕ್ ಗೆಜೆಟ್ಸ್ನ ಯೂಸ್ ಮಾಡ್ತೀವಿ ಮತ್ತು ವೆಹಿಕಲ್ಸ್ ಏನೇನು ಯೂಸ್ ಮಾಡ್ತೀವಿ ಅದಕ್ಕೆ ಪೂಜೆ ಮಾಡ್ಕೊಂಡು ನಾವು ಈ ಥರ ಹಬ್ಬನ ಸೆಲೆಬ್ರೇಟ್ ಮಾಡ್ಕೋತೀವಿ. ಏನೇ ಹಬ್ಬ ಅಂತ ಬಂದ್ರೂ ಮನೇಲಿ ಫಸ್ಟ್ ಮಾಡಬೇಕಾಗಿರೋದು ಕ್ಲೀನಿಂಗ್ ಆದಮೇಲೆ ಪೂಜೆ ಎಲ್ಲ ಮಾಡ್ಕೋಬೇಕಾಗಿರೋದು. ಅದೇ ಥರ ನನ್ನ ಮಗ ಮಲಗಿದ್ದ ಅಂದ್ಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೋತಿದ್ದೆ. ಅಜ್ಜಿ ಆಲ್ರೆಡಿ ಎಲ್ಲಾನು ಮಾಡಿದ್ರು, ನಾನು ಒಳಗಡೆ ಒರೆಸೋದು ಗುಡಿಸೋದು ಆ ಥರ ಮಾಡ್ಕೋತಿದ್ದೆ. ನನ್ನ ಮಗ ಇರೋದ್ರಿಂದ ಇಬ್ರು ಒಟ್ಟಿಗೆ ಕೆಲಸ ಮಾಡೋಕ್ಕಾಗಲ್ಲ. ಒಂದು ನಾನು ಎತ್ಕೋಬೇಕು ಅಥವಾ ಅಜ್ಜಿ ಎತ್ಕೋಬೇಕು, ಆ ಥರ ಮಾಡ್ಕೋಬೇಕು. ನಮ್ಮ ಊರಲ್ಲಿ ಬುಧವಾರ ಅಂದರೆ ವಾರಕ್ಕೊಂದ್ಸರಿ ಸಂತೆ ಅಂತ ಕಟ್ತಾರೆ. ಅಲ್ಲಿ ಹೋಗಿ ನಾವು ಏನೇನು ಬೇಕು ತರಕಾರಿ ಎಲ್ಲನೂ ತಗೋಬೇಕು. ಸೊ ನನ್ನ ಹಸ್ಬೆಂಡ್ ಹೋಗಿ ತರಕಾರಿ ಎಲ್ಲನೂ ತಂದಿದ್ರು. ಅಷ್ಟರೊಳಗಡೆ ನಾನು ತಿಂಡಿ ಮಾಡೋಣ ಅಂತ ರೆಡಿ ಮಾಡ್ಕೋತಿದ್ದೆ. ಅಜ್ಜಿ ಪೂಜೆ ಎಲ್ಲ ಮಾಡ್ಕೋತಿದ್ರು. ಅಂದರೆ ಒಳಗಡೆ ಪೂಜೆ ಎಲ್ಲ ಆದರೆ ಹೊರಗಡೆ ಪೂಜೆ ಮಾಡೋಕ್ಕೆ ಅಂದರೆ ವೆಹಿಕಲ್ಸ್ಗೆಲ್ಲ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಮಾಡ್ತಾಯಿದ್ರು. ಸೊ ಬೇಗ ಆಗೋ ಥರ ಇರಲಿ ಅಂದ್ಬಿಟ್ಟು ನಾನು ಬೇಗ ಅಂತಂದರೆ ಶಾವಿಗೆ ಉಪ್ಪಿಟ್ಟು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಬೇಗ ಆಗುತ್ತೆ ಅಂದ್ಬಿಟ್ಟು ಶಾವಿಗೆ ಉಪ್ಪಿಟ್ಟನ್ನೇ ಮಾಡ್ಕೊಂಡಿದ್ದೆ ತಿಂಡಿಗೆ. ಅಷ್ಟರೊಳಗಡೆ ಪಾಪು ಎದ್ದ ಅಂತ ನಾನು ಕರ್ಕೊಂಡಿದ್ದೆ. ನನ್ನ ಹಸ್ಬೆಂಡು ನಾನು ಆಗಲೇ ಹೇಳಿದ್ನಲ್ಲ ನಮ್ಮ ಮನೇಲಿ ಏನು ಉಪಯೋಗಿಸ್ತೀವಿ ಉಪಕರಣಗಳು ಅದಕ್ಕೆ ಪೂಜೆ ಮಾಡ್ತೀವಿ ಅಂತ, ಅದೇ ಥರ ಅವರು ಮಾಡ್ತಾಯಿದ್ರು. ಅಜ್ಜಿ ಈ ಬೀರುಗೆ ಎಷ್ಟು ವರ್ಷ ಆಗೈತೆ? 40 ವರ್ಷ ಆಗಿರ್ಬೇಕು. ನನ್ನ ಮದುವೆ ವಸ್ತ್ರ ತಂದಿದ್ದು 40 ವರ್ಷದ ಹಳೆ ಬೀರು. ಇದು 40 ವರ್ಷಕ್ಕಿಂತನೂ ಜಾಸ್ತಿನೇ ಆಗಿದೆ. ಇದನ್ನು ನಾವು ಎಲ್ಲೂ ಹಾಕಿಲ್ಲ, ಹಾಳು ಮಾಡಿಲ್ಲ. ಮತ್ತು ಇದು ತುಂಬಾ ಚೆನ್ನಾಗಿದೆ. ಅದರಿಂದ ನಾವು ಏನಕ್ಕೆ ಹೊರಗಡೆ ಎಸಿಬೇಕು, ಅದು ಚೆನ್ನಾಗಿದ್ದ ಮೇಲೆ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾವು ಇನ್ನೂ ಯೂಸ್ ಮಾಡ್ತಿದ್ದೀವಿ. ಒಂಥರ ಹಳೆ ನೆನಪನ್ನ ತಗೊಂಡು ಹೋಗ್ತಿರೋ ಥರ ಅನಿಸುತ್ತೆ. ನಿಮ್ಮಲ್ಲಿ ಯಾರ ಮನೇಲಾದ್ರೂ ತುಂಬ ವರ್ಷದಿಂದ ಬಳಸ್ತಿದ್ದೀವಿ ಈ ಥರ ಹಳೆ ಅಂದರೆ ನಮ್ಮ ತಾತ ಅಜ್ಜಿ ಕಾಲದಿಂದ ಉಪಯೋಗಿಸಿದಂಥ ವಸ್ತುನ ಇನ್ನೂ ನಾವು ಬಳಸ್ತಿದ್ದೀವಿ ಅನ್ನೋರು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ. ತಿನ್ನಂಗಿಲ್ಲ ನೀವು ಹಿಂಗೆ ಅನ್ನು ಬೇಕಾ ಬೇಕು ಬೇಕಾ ಅಪ್ಪಾ. ಅಯ್ಯೋ 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 ಅಯ್ಯೋ. ಫೋನ್ ಬೇಕಾ ತಿಂಡಿ ಬೇಕಾ? ಏನು ಬೇಕು? ಬಿಡೋ ಬಾ, ಫೋನ್ ಹಿಡ್ಕೊಬಾರ್ದು ಬಿಡು. ಸುಟ್ಟ ಅಲ್ಲಿ ತಿಂಡಿ ಎಲ್ಲ ಮಾಡಿಟ್ಟಾದ್ಮೇಲೆ ನಾನು ಸಹ ಸ್ನಾನ ಮಾಡ್ಕೊಂಡ್ಬಂದೆ. ನಾನು ಸ್ನಾನ ಮಾಡ್ಕೊಂಡಾದ್ಮೇಲೆ ನಾವು ಒಳಗಡೆ ಎಲ್ಲ ಪೂಜೆ ಮಾಡ್ಕೊಂಡ್ವಿ. ಮತ್ತು ಕೆಳಗಡೆ ಪೂಜೆ ಮಾಡ್ಕೊಬಿಡೋಣ ಅಂದರೆ ವೆಹಿಕಲ್ಸ್ಗೆ ಪೂಜೆ ಮಾಡ್ಕೊಡ್ಬಿಡೋಣ ಅಂತಂದ್ಬಿಟ್ಟು ನಾವು ಕೆಳಗಡೆ ಹೋಗ್ತಾ ಇದ್ವಿ. ನಾನು ಪಾಪು ಎತ್ಕೊಂಡಿದ್ದೆ. ಅಜ್ಜಿ ಮತ್ತು ನನ್ನ ಹಸ್ಬೆಂಡ್ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ರು. ಇದು ಅಷ್ಟೇ ತುಂಬ ಹಳೆ ಬೈಕು. ಇದು ನಮ್ಮ ತಾತಂದು ಅಂದರೆ ನನ್ನ ಹಸ್ಬೆಂಡ್ದು ಮಾವನ ಬೈಕು. ಅವರು ನನ್ನ ಹಸ್ಬೆಂಡ್ಗೆ ಕೊಟ್ಟಿದ್ರು. ಅವರು ಹೊಸ ಗಾಡಿ ತೊಗೊಂಡಿದ್ರು ಅಂದ್ಬಿಟ್ಟು ಇವರು ಒಂದು ಸ್ವಲ್ಪ ದಿನ ಆ ಬಜಾಜ್ ಬೈಕ್ನ ಓಡಿಸಾದ್ಮೇಲೆ ಈ ಬೈಕ್ನ ತೊಗೊಂಡಿದ್ರು. ಇವಾಗ ತಾತ ಇಲ್ಲದೆ ಇರೋದ್ರಿಂದ ಆ ಬೈಕು ಅವ್ರ ನೆನಪಾಗಿ ಉಳಿದಿದೆ. ಇನ್ನು ಇದು ನನ್ನ ಗಾಡಿ. ನಾನು ನನ್ನ ಬೈಕಿಗೆ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರ್ಸ್ಕೊಂಡಿದ್ದೀನಿ. ಅದಕ್ಕೆ ಹೇಳ್ತಾ ಇದ್ದೆ ನನ್ನ ಬೈಕಿಗೆ ಚೆನ್ನಾಗಿಟ್ಟು ಪೂಜೆ ಮಾಡಿ ಅಂತ. ಲಾಸ್ಟ್ ಇಯರ್ ಆಯುಧ ಪೂಜೆನಲ್ಲಿ ನಾನು 2 or 3 months ಪ್ರೆಗ್ನೆಂಟ್ ಇದ್ದೆ. ಬಟ್ ಈ ಇಯರ್ ಆಯುಧ ಪೂಜೆಗೆ ನನ್ನ ಮಗನೇ ಬಂದಿದ್ದ. ಲಾಸ್ಟ್ ಇಯರ್ ನಾವು ಇಷ್ಟು ಬೇಗ ಪೂಜೆ ಮಾಡಿದ್ದೆ ಅಂತಲೇ ಗೊತ್ತಾಗ್ತಿಲ್ಲ. ನನ್ನ ಮಗನೂ ನಮ್ಮ ಜೊತೆಗೆ ಪೂಜೆ ಮಾಡೋಕ್ಕೆ ಬಂದಿದ್ದಾನೆ. ನನ್ನ ಹಸ್ಬೆಂಡ್ದು ಪೂಜೆ ಆದಮೇಲೆ ನಾನು ನನ್ನ ಮಗನ ಕರ್ಕೊಂಡು ಅವನ ಜೊತೆ ಪೂಜೆ ಮಾಡಿಸ್ತಿದ್ದೆ. ನಾನು ಪೂಜೆ ಮಾಡ್ದಂಗೆ ಆಗಬೇಕು, ನನ್ನ ಮಗನೂ ಪೂಜೆ ಮಾಡ್ದಂಗೆ ಆಗಬೇಕು, ಆ ಥರ.
ನಾನು ಪೂಜೆ ಎಲ್ಲ ಮಾಡಾದ್ಮೇಲೆ ಅಜ್ಜಿನೂ ಪೂಜೆ ಮಾಡಿದ್ರು. ನಾವೆಲ್ಲ ಪೂಜೆ ಮಾಡ್ತಿದ್ವಿ. ಅಷ್ಟರೊಳಗಡೆ ಒಂದು 3-4 ಜನ ಹುಡುಗರು ಬಂದರು. ನಾವು ಏನಕ್ಕೆ ಬಂದಿದ್ದಾರೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನಾವು ಬೂದ್ ಕುಂಬಳಕಾಯಲ್ಲಿ ಏನು ಕಾಯಿನ್ ಹಾಕಿರ್ತೀವಿ ಅದನ್ನು ತಗೊಳಕ್ಕೆ ಅವ್ರು ಬಂದಿದ್ರು ಅಂತ. ನಾವು ಇಲ್ಲಿವರೆಗೂ ಅಂದರೆ ಇಷ್ಟು ವರ್ಷ ಏನು ಆಯ್ತು ಪೂಜೆ ಮಾಡಿದ್ದೀವಿ ಅವಾಗ ಯಾವಾಗ್ಲೂ ಬೂದ್ ಕುಂಬಳಕಾಯಿನ ನಾವು ಹೊಡೆದಿರಲಿಲ್ಲ. ಅಂದರೆ ಅದು ಮಾಡಿದ್ರೆ ನಡ್ಸ್ಕೊಂಡು ಹೋಗಬೇಕು ಆ ಪದ್ಧತಿನ ಅಂತ ಹೇಳ್ತಾರೆ. ಲಾಸ್ಟ್ ಇಯರು ನಾನು ಪ್ರೆಗ್ನೆಂಟ್ ಇದ್ದೆ, ಬೂದ್ ಕುಂಬಳಕಾಯಿ ಹೊಡಿಯಂಗಿಲ್ಲ ಅಂತ ಹೇಳಿದ್ರು ಅಂದ್ಬಿಟ್ಟು ನಾವು ಮಾಡ್ಕೊಂಡಿರಲಿಲ್ಲ. ಬಟ್ ಈ ಇಯರಿಂದ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ಕೋತಾ ಇದ್ವಿ ನಾವು. ವೆಹಿಕಲ್ಸ್ಗೆಲ್ಲ ಪೂಜೆ ಮಾಡಾದ್ಮೇಲೆ ನನ್ನ ಹಸ್ಬೆಂಡು ಏನು ಟೂಲ್ಸ್ ಇದೆ ಮೆಟೀರಿಯಲ್ಸು ಅದಕ್ಕೆಲ್ಲದಕ್ಕೂ ಪೂಜೆ ಮಾಡ್ಕೋತಾ ಇದ್ರು. ನನ್ನ ಮಗನೂ ಅಷ್ಟೇ ನಿದ್ದೆ ಬಂದಿದ್ರು ಸಹ ನಾವು ಪೂಜೆ ಮಾಡೋವರೆಗೂ ತುಂಬ ಚೆನ್ನಾಗಿ ಅಂದರೆ ಆಟ ಆಡ್ಕೊಂಡು ನಮಗೆ ಹಿಂಸೆ ಕೊಡದೆ ಅಳ್ದೇ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ದ. ಬಟ್ ಕಣ್ಣಂತೂ ಅವಾಗ ಉಜ್ತಾ ಇದ್ದ, ನಿದ್ದೆ ಬರ್ತಿತ್ತು ಅಂತ. ಅದೇ ಖುಷಿ ಆಯಿತು, ನಾವು ಪೂಜೆ ಎಲ್ಲ ಮುಗಿಸೋವರೆಗೂ ಅವ್ನು ಚೆನ್ನಾಗಿ ಆಟ ಆಡ್ಕೊಂಡಿದ್ದ ಅಂತ. ಮತ್ತು ನಾವು ಪೂಜೆ ಮಾಡೋದೆಲ್ಲ ತುಂಬ ಲೇಟ್ ಆಗಿದ್ದರಿಂದ ಅವ್ನು ಸ್ವಲ್ಪ ಅಳಕ್ಕೆ ಅಂದರೆ ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಮತ್ತು ನನ್ನ ಹಸ್ಬೆಂಡ್ ಅವನು ಕರ್ಕೊಂಡು ಪೂಜೆ ಮಾಡಿಸ್ತಾ ಇದ್ರು. ಅವಾಗ ಅದೆಲ್ಲ ನೋಡಿಕೊಂಡು ಚೆನ್ನಾಗಿ ಆಟ ಆಡ್ಕೊಂಡಿದ್ದ. ನಾವು ಇಲ್ಲಿ ಪೂಜೆ ಮಾಡೋವರೆಗೂ ಆ ಹುಡುಗರು ಏನು ಬಂದಿದ್ರು ಕಾಯಿನ್ ಎತ್ಕೊಳ್ಳೋಕ್ಕೆ ಅವ್ರು ವೆಯ್ಟ್ ಮಾಡ್ತಾನೆ ಇದ್ರು, ನಾವು ಕುಂಬಳಕಾಯಿ ಯಾವಾಗ ಹೊಡಿತೀವಿ ಅಂತ. ಮತ್ತೆ ಹೇಳಿದ್ರು, ನೀವು ಮಾಡ್ತಾ ಇರಿ, ನೀವು ಮಾಡೋದು ಇನ್ನೂ ಲೇಟ್ ಆಗುತ್ತೆ, ನಾವು ಇನ್ನೊಂದು 2 ಮನೆ ಇದೆ ಅಲ್ಲಿಗೆ ಹೋಗಿ ಬರ್ತೀವಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿ ಬಂದರು. ಅವ್ರು ಬಂದ್ರೂ ನಾವು ಇನ್ನೂ ಮಾಡ್ತಿದ್ದೀವಿ ಅಂದ್ಬಿಟ್ಟು ಬೇಗ ಮಾಡಿ ನಾವು ಬೇರೆ ಕಡೆಗೂ ಹೋಗಬೇಕು ಅಂತಂದ್ಬಿಟ್ಟು ಅವ್ರು ನಮಗೆ ಹೇಳ್ತಾ ಇದ್ರು. ಆ ಏಜ್ ಏನಿರುತ್ತೆ ಅವಾಗ ಮಾತ್ರ ನಾವು ಆ ಥರ ಆಡೋಕ್ಕೆ ಮಾತಾಡೋಕ್ಕೆ ಸಾಧ್ಯ ಆಗುತ್ತೆ. ಬಟ್ ನಾವು ಈಗ ಆ ಥರ ಮಾಡ್ತೀವಿ ಅಂತಂದರೆ ಎಲ್ಲ ನೋಡಿ ನಗಾಡ್ತಾರೆ ಅಷ್ಟೇ. ಇಲ್ಲಿ ಬಂದ್ಬಿಡು. ಬೈಕು ಕೊಡಿಯಲ್ರು ಚಾಲ ಬೈಕಿ ಕುಂಡ್ಸವು ಬೈಕ್ ಬಿಟ್ರ ಬೈಕ್ ಎಲ್ಲ ನೋಡಿಕೊಂಡು ಅಂದರೆ ಒಬ್ಬೊಬ್ಬರಿಗೆ 3 ಕಾಯಿನ್ 4 ಕಾಯಿನ್ ಸಿಕ್ಬಿಟ್ಟಿತ್ತು. ಬಟ್ ಒಬ್ಬೊಬ್ರಿಗೆ ಸಿಕ್ಕಿರಲಿಲ್ಲ. ಮತ್ತು ನಾವು ಕೇಳ್ಕೊಂಡು ಅಂದರೆ ಯಾರಿಗೆ ಸಿಕ್ಕಿಲ್ಲ ಅವ್ರಿಗೆ ಬೇಜಾರಾಗೋದು ಬೇಡ ಅಂದ್ಬಿಟ್ಟು ಕೇಳಿಬಿಟ್ಟು ನಾವು ಸಪ್ರೇಟಾಗಿ ಅವ್ರಿಗೆ ಕಾಯಿನ್ ಕೊಟ್ಟು ಕಳಿಸಿದ್ವಿ. ಅವರಿಗೆ ಪ್ರಸಾದ ಕೊಟ್ಟೆಲ್ಲ ಆದಮೇಲೆ ಇನ್ನು ನಿಂಬೆಹಣ್ಣಿನ ಮೇಲೆ ಹತ್ತಿಸ್ಬೇಕಲ್ಲ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ಅವ್ರ ಬೈಕ್ನ ಹತ್ತಿಸ್ತಾ ಇದ್ರು. ಅವ್ರದ್ದಾದಮೇಲೆ ನನ್ನ ಬೈಕ್ ನಾನು ಈ ಸರಿ ನಾನೇ ಮಾಡ್ತೀನಿ. ಯಾಕಂತಂದರೆ ಲಾಸ್ಟ್ ಇಯರ್ ನಾನು ತೊಗೊಂಡಿದ್ದು, ಲಾಸ್ಟ್ ಇಯರ್ ನಾನು ಪ್ರೆಗ್ನೆಂಟ್ ಇದ್ದೆ ಅಂದ್ಬಿಟ್ಟು ನಾನು ಓಡಿಸೇ ಇರಲಿಲ್ಲ. ಈ ಇಯರ್ ನಾನೇ ಮಾಡ್ತೀನಿ ಅಂದ್ಬಿಟ್ಟು ನಾನೇ ಹತ್ತಿಸಿದ್ದೆ. ನಮ್ಮದು 3 ಗಾಡಿನೂ ಸೈಡಿಗೆ ನಿಲ್ಸಾದ್ಮೇಲೆ ಕಾರ್ ತೆಗಿತಿದ್ರು. ಈ ಸರಿ ನನ್ನ ಮಗನೂ ಇದ್ದಿದ್ದರಿಂದ ಅವನು ಕೂರಿಸ್ಕೊಂಡು ಕಾರ್ ತೆಗಿತಾ ಇದ್ರು. ಅವನಂತೂ ಅವ್ರ ಅಪ್ಪನ ಹತ್ರ ಹೋಗೋಕ್ಕೆ ಫುಲ್ ಕುಣ್ಕೊಂಡು ರೆಡಿಯಾಗಿ ನಿಂತಿದ್ದ. ನಾವು ಪೂಜೆ ಎಲ್ಲ ಮುಗಿಸಿ ಅಂದರೆ ವೆಹಿಕಲ್ ಎಲ್ಲ ಮೂವ್ ಮಾಡಿ ಮಾಡೋಷ್ಟೊತ್ತಿಗೆ 12 ಗಂಟೆ ಮೇಲಾಗಿತ್ತು. ಮತ್ತೆ ಮೇಲೆ ಹೋಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ವಿ. ಪೂಜೆ ಎಲ್ಲ ಮುಗ್ದಾದ್ಮೇಲೆ ನಾವು ಕಾರ್ನ ಹಾಗೆ ನಿಲ್ಲಿಸ್ಬೇಕಲ್ಲ ಅಂದ್ಬಿಟ್ಟು ಕುಶಾನಗರ ಹೋಗ್ತಿದ್ವಿ. ಏನಕ್ಕೆ ಕುಶಾನಗರ ಹೋಗ್ತಿದ್ದೀವಿ ಅಂತ ಇಫ್ ಪಾಸಿಬಲ್ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ, ಗೊತ್ತಾಗ್ತದೆ. ಕುಶಾಲನಗರದಲ್ಲಿ ನಾವು ಹೋಗಿದ್ದು ರಿಲಯನ್ಸ್ ಬೀಚಿಗೆ.
ಅಂದರೆ ನಾವು ಅಂದ್ಕೊಂಡಿದ್ವಿ ಫ್ರಿಜ್ ತೊಗೋಬೇಕು ಅಂತಂದ್ಬಿಟ್ಟು ನಮ್ಮ ಮನೇದು ಸರಿ ಇರಲಿಲ್ಲ ಅಂದ್ಬಿಟ್ಟು. ಅದಕ್ಕೆ ನೋಡೋಣ ಇವಾಗ ದಸರಾ ಆಫರ್ಸ್ ಇರುತ್ತಲ್ಲ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಎಲ್ಲಾನು ನೋಡಿ ಈ ಎರಡು ಅಂದರೆ ಒಂದು ಗ್ರೇ ಮತ್ತು ಬ್ಲ್ಯಾಕ್ ಇದೆಯಲ್ಲ ಆ ಎರಡರಲ್ಲಿ ಯಾವುದಾದ್ರೂ ಲಾಸ್ಟ್ ಫೈನಲ್ ಫಿಕ್ಸ್ ಮಾಡೋಣ ಅಂತ ನೋಡಿದ್ವಿ. ಅಲ್ಲಿ ತುಂಬ ವೆರೈಟೀಸ್ ಇದ್ದಿದ್ದರಿಂದ ಕನ್ಫ್ಯೂಷನ್ ಆಗಿತ್ತು ಯಾವ್ದು ತೊಗೋಬೇಕು ಅಂತ. ಬಟ್ ಲಾಸ್ಟಲ್ಲಿ ನಾನು ಈ ಎರಡರಲ್ಲಿ ಯಾವುದಾದ್ರೂ ಒಂದು ಇರಲಿ ಅಂತ ಅಂದ್ಬಿಟ್ಟು ಚಾಯ್ಸ್ ಮಾಡಿಟ್ಟಿದ್ದೆ. ಗ್ರೇ ಇರೋದು ನಾರ್ಮಲ್ ಆಗೋಯ್ತು, ಫ್ರೀಸರ್ ಮೇಲಿರೋದು. ಬಟ್ ಬ್ಲ್ಯಾಕ್ ಇರೋದು ಫ್ರೀಸರ್ ಕೆಳಗಿದೆ, ಚೆನ್ನಾಗಿದೆ ಅಂದ್ಬಿಟ್ಟು ನಾನು ಲಾಸ್ಟಿಗೆ ಈ ಬ್ಲ್ಯಾಕೇ ಸೆಲೆಕ್ಟ್ ಮಾಡ್ಕೊಂಡೆ. ಎಲ್ಲ ಫೈನಲೈಸ್ ಆಗಿ ಪೇಮೆಂಟ್ ಆದಮೇಲೆ ನಾಳೆ ಡೆಲಿವರಿ ಕೊಡ್ತೀವಿ ಅಂತ ಹೇಳಿದರು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.